Next concept is right. We are studying motion in a straight line or a one-dimensional motion, right? One-dimensional motions. So, in order to understand the motion of a body, right? So, we have to understand some terms or terminologies which helps us to explain about that one-dimensional motion. ಸೊ ಅಂದರೆ ನಾವು ಒನ್ ಡೈಮೆನ್ಷನಲ್ ಮೋಷನ್ಸ್ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಹಾಗಾದರೆ ಒನ್ ಡೈಮೆನ್ಷನಲ್ ಮೋಷನ್ಸ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಟರ್ಮ್ಸ್ ನಾವೇನಪ್ಪ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕಾಗ್ತೈತಿ. ಸೊ ಹಾಗಾದರೆ ಯಾವ ಟರ್ಮ್ಸ್ದಿಂದ ನಮಗೆ ಈ ಮೋಷನ್ಸ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಪ್ಪ ಅಂತ ಹೇಳಿದರೆ, ಸೊ ಅದರದ್ದು ಒಂದು ಲಿಸ್ಟ್ ಇದೆ. ಆ ಲಿಸ್ಟ್ ಪ್ರಕಾರ ಏನಪ್ಪ ಅಂತ ಹೇಳಿದರೆ ನಾವು ಒನ್ ಬೈ ಒನ್ ಸ್ಟಡಿ ಮಾಡ್ಕೊಂತ ಹೋಗೋಣ. Okay, so ಹಾಗಾದ್ರೆ let us see the terminologies which helps us to understand the one dimensional motion. So ಹಾಗಾದ್ರೆ ಮೊದಲನೇದು that is path length. Path length ಅಥವಾ ಇದಕ್ಕೆ ನಾವು ಡಿಸ್ಟೆನ್ಸ್ ಕೂಡ ಅಂತ ನಾವು ಕರಿತೀವಿ. ಡಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ಎರಡನೇದು ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್. ಮೂರನೇದು ವೆಲಾಸಿಟಿ. ದಟ್ ಈಸ್ ಸ್ಪೀಡ್ ಅಂತ ನಾವು ಕರಿತೀವಿ. ಸ್ಪೀಡ್. ನಾಲ್ಕನೇದು ವೆಲಾಸಿಟಿ. velocity. ಐದನೇದು acceleration. accelerations. So ಹಾಗಾದ್ರೆ these are the terms ಅಂತ ನಾವು ಹೇಳ್ತೀವಿ. These are the terms which helps us to understand the motions. ಸೊ ಹಾಗಾದ್ರೆ ಇವ್ರ ಹಿಂದ್ಗಡೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಲೀನಿಯರ್ ಅನ್ನೋದನ್ನ ನಾವು ಕಂಪಲ್ಸರಿಯಾಗಿ ಯೂಸ್ ಮಾಡಲೇಬೇಕು. ಅಂದ್ರೆ ದಟ್ ಈಸ್ ಆರ್ ಇವನ್ ಹೆಂಗು ಹೇಳ್ಬೋದಪ್ಪ ಅಂತ ಹೇಳಿದ್ರೆ ಆರ್ ಆರ್ ಲೀನಿಯರ್ ಟರ್ಮ್ಸ್ ಅಂತ ಇದ್ರೆ ನಾವು ಹೆಂಗೆ ಬರಿಬೋದು, ಲೀನಿಯರ್ ಡಿಸ್ಟೆನ್ಸ್. ಲೀನಿಯರ್ ಡಿಸ್ಟೆನ್ಸ್ ಇದನ್ನ ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ಲೀನಿಯರ್ ಡಿಸ್ಪ್ಲೇಸ್ಮೆಂಟ್. ನೆಕ್ಸ್ಟ್ ಇದನ್ನ ಲೀನಿಯರ್ ಸ್ಪೀಡ್. ನೆಕ್ಸ್ಟ್ ಇದು ಲೀನಿಯರ್ ವೆಲಾಸಿಟಿ. ಲೀನಿಯರ್ ವೆಲಾಸಿಟಿ. ನೆಕ್ಸ್ಟ್ ಲೀನಿಯರ್ ಎಕ್ಸಲರೇಷನ್. ಲೀನಿಯರ್ ಎಕ್ಸಲರೇಷನ್ ಅಂತ ಕರಿತೀವಿ. ಸೊ ಈ ಎಕ್ಸಲರೇಷನ್ಸ್ ಇದ್ದ ಶಾರ್ಟ್ ಫಾರ್ಮ್ನ ACC ಎಂಬರ್ದು ಕೆಳಗಡೆ ಹಿಂಗೆ ತೋರಿಸ್ತೀವಿ ನಾವು. ಎಕ್ಸಲರೇಷನ್ ಅಂತ ಅರ್ಥ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಟರ್ಮ್ಸ್ ದಟ್ ಲೀನಿಯರ್ ಈಸ್ ಅಂಡರ್ಸ್ಟುಡ್. ಸೊ ಹಾಗಾಗಿ ನಾವು ಈ ಲೀನಿಯರ್ ಕೇಸ್ನಲ್ಲಿ ಈ ಲೀನಿಯರ್ ಅನ್ನೋ ಪದನ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ. ಬಟ್ ಆಕ್ಚುಲಿ ನಾವು ಸ್ಪೀಡ್, ಎಕ್ಸಲರೇಷನ್, ವೆಲಾಸಿಟಿ ಮತ್ತೆ ಡಿಸ್ಪ್ಲೇಸ್ಮೆಂಟು, ಡಿಸ್ಟೆನ್ಸ್ ನಾವು ಹಿಡಿದಪ್ಪ ಅಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ಯಾವ ವರ್ಡ್ ಇರ್ತೈತೆ ಅಂದ್ರೆ ದಟ್ ಈಸ್ ಲೀನಿಯರ್. ಲೀನಿಯರ್ ಅನ್ನೋ ಒಂದು ವರ್ಡ್ ಇರ್ತೈತಿ, ಅದನ್ನ ನೆನಪಲ್ಲಿ ಇಟ್ಕೋಬೇಕು. ದಟ್ ಈಸ್ ಅಂಡರ್ಸ್ಟುಡ್ ಅಂತ ನಾವು ಕರಿತೀವಿ. ಓಕೆ, ಬಟ್ ನಾವು ಜನರಲ್ ಆಗಿ ಮಾತಾಡಬೇಕಾದ್ರೆ ಏನಪ್ಪಾ ಅಂತ ಹೇಳಿದ್ರೆ ಲೀನಿಯರ್ ಮೋಷನ್ಸ್ದಲ್ಲಿ ಟರ್ಮ್ಸ್ನ ನಾವು ಡಿಸ್ಟೆನ್ಸು, ಡಿಸ್ಪ್ಲೇಸ್ಮೆಂಟು, ಸ್ಪೀಡು, ವೆಲಾಸಿಟಿ, ಎಕ್ಸಲರೇಷನ್ ಅಂತ ಇಷ್ಟೇ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಈ ಟರ್ಮ್ಸ್ನ ನಾವೇನಪ್ಪ ಅಂತ ಹೇಳಿದ್ರೆ ಒನ್ ಬೈ ಒನ್ ಏನು ಮಾಡ್ಕೊತಾ ಹೋಗೋಣ, ಡಿಸ್ಕಷನ್ಸ್ನ ಮಾಡ್ಕೊತಾ ಹೋಗೋಣ. ಓಕೆ, ಸೊ ಹಾಗಾದರೆ ಅದಕ್ಕಿಂತ ಮುಂಚೆ ನಾ ಇಲ್ಲಿ ಒಂದು ಎರಡು ಕ್ವಾಂಟಿಟೀಸ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನಪ್ಪ ಅಂತ ಹೇಳಿದರೆ ಸ್ಕೇಲಾರ್ ಕ್ವಾಂಟಿಟಿ ಅಂತ ನಾವು ಕರಿತೀವಿ. ಒನ್ ಈಸ್ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ. ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ. ಸೊ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದ್ರೆ ದೀಸ್ ಆರ್ ದಿ ಫಿಸಿಕಲ್ ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ವಿಚ್ ಆರ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಓನ್ಲಿ ಮ್ಯಾಗ್ನಿಟ್ಯೂಡ್, ನೋ ಡೈರೆಕ್ಷನ್.
ಆ ಒಂದು ಫಿಸಿಕಲ್ ಕ್ವಾಂಟಿಟಿ ಹತ್ರ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರ್ತೈತಿ, ಡೈರೆಕ್ಷನ್ಸ್ ಇರೋದಿಲ್ಲ. ಅಂತ ಕ್ವಾಂಟಿಟಿನ ನಾವು ಸ್ಕೇಲಾರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಮಾಸು, ಟೈಮು, ಟೆಂಪರೇಚರು, ಅಮೌಂಟ್ ಆಫ್ ಸಬ್ಸ್ಟೆನ್ಸು, ಲುಮಿನಸ್ ಇಂಟೆನ್ಸಿಟಿ, ಎಲೆಕ್ಟ್ರಿಕ್ ಕರೆಂಟು, ರೈಟ್. ಸೊ ಇವೆಲ್ಲ ಏನಪ್ಪ ಅಂತ ಹೇಳಿದರೆ ನಾವು ಸ್ಕೇಲಾರ್ ಕ್ವಾಂಟಿಟೀಸ್ ಅಂತ ನಾವು ಹೇಳಿ ಕರಿತೀವಿ. ಬಿಕಾಸ್ ಸಿ ಹಿಯರ್ ನಾ ಇಲ್ಲಿ ಮಾಸನ್ನು 1 kg ಅಂತ ನಾ ಹೇಳಿ ಕರಿತೀನಿ. 1 kg SI ಯೂನಿಟ್ದಲ್ಲಿ. ಹಾಗಾದರೆ 1 is a number, kg is a unit. This is number and this is unit. ಸೊ ಹಾಗಾದರೆ ಈ ನಂಬರ್ ಪ್ಲಸ್ ಯೂನಿಟ್ ಎರಡನ್ನು ಸೇರಿಸಿದ್ರೆ ನಾವೇನಂತ ಹೇಳ್ತೀವಪ್ಪ ಅಂದರೆ ಮ್ಯಾಗ್ನಿಟ್ಯೂಡ್ ಅಂತ ನಾವು ಕರಿತೀವಿ. ಮ್ಯಾಗ್ನಿಟ್ಯೂಡ್. ಸೊ ಹಾಗಾದರೆ ನಾವು ಏನಪ್ಪಾ ಅಂತ ಹೇಳಿದ್ರೆ 1 kg ಟುವರ್ಡ್ಸ್ ಈಸ್ಟ್, 1 kg ಟುವರ್ಡ್ಸ್ ನಾರ್ತ್, ಸೌತ್, ಈ ಥರ ನಾವು ಹೇಳೋದಿಲ್ಲ. ನಾವು ಹೇಳೋದು ಏನು ಹೇಳ್ತೀವಪ್ಪ ಅಂದರೆ 1 kg ಅಂತ ನಾವು ಹೇಳಿ ಕರಿತೀವಿ. 1 kg ಹ್ಯಾಸ್ ನೋ ಸ್ಪೆಸಿಫೈಡ್ ಡೈರೆಕ್ಷನ್ಸ್, ದೇರ್ ಫೋರ್ ದಿಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಸೊ ಹಾಗಾದರೆ ಇದ್ರ ಹತ್ರ ಸ್ಪೆಸಿಫೈಡ್ ಡೈರೆಕ್ಷನ್ಸ್ ಏನೂ ಇಲ್ಲ. ಹಾಗಾಗಿ ಇದನ್ನು ನಾವು ಏನಪ್ಪ ಅಂತ ಹೇಳಿದರೆ ಯಾವ ಕ್ವಾಂಟಿಟಿ ಅಂತ ಕರಿತೀವಿ? ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂತ ನಾವು ಕರಿತೀವಿ. ನೆನ್ಪಿಟ್ಕೊಂಡ್ಬಿಡ್ರಿ. ಓಕೆ, ರೈಟ್. ನೆಕ್ಸ್ಟ್ ಇನ್ನೊಂದು ಸೆಕೆಂಡ್ ಒನ್, ದಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ. ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ. ಸೊ ಹಾಗಾದ್ರೆ this vector physical quantity should have both the magnitude and the directions. Both it has or it have both magnitude and direction. Magnitude and direction. Directions. Example ಏನಪ್ಪ ಅಂತ ಹೇಳಿದ್ರೆ ನಾವು ಇದಕ್ಕೆ ಫೋರ್ಸ್ ಕೊಡ್ಬೋದು, ಟಾರ್ಕ್ ಕೊಡ್ಬೋದು, ರೈಟ್. ಆಂಗ್ಯುಲರ್ ವೆಲಾಸಿಟಿ, ಆಂಗ್ಯುಲರ್ ಎಕ್ಸಲರೇಷನ್ಸ್ ಎಲ್ಲ ಎಕ್ಸಾಂಪಲ್ಸ್ ಆಗಿ ಕೊಡ್ಬೋದು. ಹಾಗಾದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ ಫೋರ್ಸ್, ಯಾವ ಕಡೆ ಫೋರ್ಸನ್ನು ಹಾಕಿದ್ದೀನಿ ನಾನು? 1 Newton ಟುವರ್ಡ್ಸ್ ಈಸ್ಟ್, ಟುವರ್ಡ್ಸ್ ವೆಸ್ಟ್. ಯಾವ ಕಡೆ ದುಡಿದೆ ನಾನು? ಆ ಕಡೆ ದುಡಿದೆ, ಈ ಕಡೆ ದುಡಿದೆ, ಈ ಕಡೆ ಜಗ್ಗಿದೆ ಅಂತ ನಾವು ಹೇಳಿ ಕರಿತೀವಿ ನಾವು. ಸೊ ಅಂದರೆ ಇಲ್ಲಿ ಡೈರೆಕ್ಷನ್ಸ್ ಕೂಡ ಇದೆ, ರೈಟ್. ಆ ಕಡೆ ಈ ಕಡೆ, ಹೌದಾ? ಸೊ ಇದೇನಪ್ಪ ಅಂತ ಹೇಳಿದ್ರೆ ನಮಗೆ ಡೈರೆಕ್ಷನ್ಸ್ನು ಕೂಡ ತಿಳಿಸ್ಕೊಡ್ತೈತಿ. ಸೊ ಹಾಗಾಗಿ ಇಲ್ಲಿ ನಾವು ಎರಡು ರೀತಿ ಕ್ವಾಂಟಿಟೀಸನ್ನು ನಾವು ಅಬ್ಸರ್ವ್ ಮಾಡ್ತೀವಿ. ಒಂದು ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಮತ್ತು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತೀವಿ, ರೈಟ್. ಸೊ ಹಾಗಾದರೆ ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳಿದರೆ ದೋಸ್ ಆರ್ ದ ಕ್ವಾಂಟಿಟೀಸ್ ವಿಚ್ ಆರ್ ಹ್ಯಾವಿಂಗ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಆರ್ ಕಾಲ್ಡ್ ವಾಟ್? ಸ್ಕೇಲಾರ್ ಫಿಸಿಕಲ್ ಕ್ವಾಂಟಿಟೀಸ್. Vector physical quantity ಅಂತ ಹೇಳಿದ್ರೆ those are the quantities are having both magnitude and direction. Both magnitude and directions, right? Those quantities are called what? Vector physical quantities ಅಂತ ನಾವು ಹೇಳಿ ಕರಿತೀವಿ. ಓಕೆ, ಸೊ ಹಾಗಾದ್ರೆ ಈಗ ನಾವು 1 by 1 ಈ ಟರ್ಮ್ಸನ್ನು ನಾವು ಸ್ಟಡಿ ಮಾಡಬೇಕು ಅಂತ ಹೇಳಿದರೆ ನಾವು ಯಾವ್ಯಾವ ಸ್ಟೆಪ್ಸನ್ನು ನಾವು ಫಾಲೋ ಮಾಡ್ಕೊತ ಹೋಗ್ಬೇಕು ಅನ್ನೋದನ್ನ ಅದೊಂದು ಕೂಡ ಹೇಳ್ಬಿಡ್ತೀನಿ ನಾನು. ಓಕೆ, ಮೊದಲನೇದು, ರೈಟ್. ಸೊ ಹಾಗಾದರೆ ಈಗ ಮೊದಲನೇ ಟರ್ಮ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಡೆಫಿನಿಷನ್ಸನ್ನು ನಾವು ಕೊಡಬೇಕಾಗ್ತೈತಿ. ಡೆಫಿನಿಷನ್ ಫಸ್ಟ್ ನಾವೇನೋ ಹೊಸ ಕ್ವಾಂಟಿಟಿ ಯಾವುದಾದ್ರೂ ಬಂತಪ್ಪ ಅಂತ ಹೇಳಿದರೆ ಫಸ್ಟು ಡೆಫಿನಿಷನ್ಸನ್ನು ಕೊಡ್ತೀವಿ. ನೆಕ್ಸ್ಟು ಅದರದ್ದು ಎಕ್ಸ್ಪ್ರೆಷನ್ ಆಗಿರ್ಬೋದು ಅಥವಾ ಸಿಂಬಾಲ್ ಆರ್ ಎಕ್ಸ್ಪ್ರೆಷನ್. ಸಿಂಬಾಲ್ ಆರ್ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್, ಸಿಂಬಾಲ್ ಅಥವಾ ಎಕ್ಸ್ಪ್ರೆಷನ್ಸನ್ನು ನಾವು ಕೊಡಬೇಕಾಗ್ತೈತಿ. ಮೂರನೇದು SI ಯೂನಿಟ್. SI ಯೂನಿಟನ್ನ ಬರೀಬೇಕು. ನಾಲ್ಕನೇದು ಡೈಮೆನ್ಷನಲ್ ಫಾರ್ಮುಲಾ. ಡೈಮೆನ್ಷನಲ್ ಫಾರ್ಮುಲಾ ಆ್ಯಂಡ್ ಇಕ್ವೇಷನ್. ಫಾರ್ಮುಲಾ ಆ್ಯಂಡ್ ಡೈಮೆನ್ಷನಲ್ ಇಕ್ವೇಷನ್. ಡೈಮೆನ್ಷನಲ್ ಇಕ್ವೇಷನ್. ನೆಕ್ಸ್ಟ್ ಐದನೇದು ದಟ್ ಈಸ್ ಸ್ಕೇಲಾರ್ ಆರ್ ವೆಕ್ಟರ್. ಸ್ಕೇಲಾರ್ ಆರ್ ವೆಕ್ಟರ್ ಅನ್ನೋದನ್ನು ನಾವೇನು ಮಾಡಬೇಕಾಗ್ತೈತಿ? ತಿಳಿಸ್ಕೊಡ್ಬೇಕಾಗ್ತೈತಿ. ಸೊ ಯಾವುದೇ ಒಂದು ಹೊಸ ಫಿಸಿಕಲ್ ಕ್ವಾಂಟಿಟೀಸ್ ಬಂತಪ್ಪ ಅಂತ ಹೇಳಿದರೆ, ಯಾವುದೇ ಒಂದು ಹೊಸ ಫಿಸಿಕಲ್ ಕ್ವಾಂಟಿಟಿ ಬಂತಂದರೆ ನಾವು ಕಂಪಲ್ಸರಿಯಾಗಿ ಯಾವ ಸ್ಟೆಪ್ಸನ್ನು ನಾವು ಫಾಲೋ ಮಾಡಬೇಕು? ಫಸ್ಟು
ಆ ಫಿಸಿಕಲ್ ಕ್ವಾಂಟಿಟಿದು ಡೆಫಿನಿಷನ್ಸ್ನ ನಾವು ಕೊಡಬೇಕು. ನೆಕ್ಸ್ಟು ಆ ಫಿಸಿಕಲ್ ಕ್ವಾಂಟಿಟಿದು ಸಿಂಬಲ್ ಮತ್ತೆ ಆ ಫಿಸಿಕಲ್ ಕ್ವಾಂಟಿಟಿದು ಎಕ್ಸ್ಪ್ರೆಷನ್, ರೈಟ್. ನೆಕ್ಸ್ಟು SI ಯೂನಿಟ್ನ ಬರಿಬೇಕು, ಡೈಮೆನ್ಷನಲ್ ಫಾರ್ಮುಲಾ ಬರಿಬೇಕು, ಮತ್ತೆ ಡೈಮೆನ್ಷನಲ್ ಇಕ್ವೇಶನ್. ಅದಾದ ನಂತರ ಅದು ಸ್ಕೇಲಾರ್ ಕ್ವಾಂಟಿಟಿನು ಫಿಸಿಕಲ್ ವೆಕ್ಟರ್ ಕ್ವಾಂಟಿಟಿ ಅನ್ನೋದನ್ನ ನಾವೇನ್ ಮಾಡಬೇಕು, ಕಂಪಲ್ಸರಿಯಾಗಿ ನಾವು ಹೇಳಲೇಬೇಕು. ಓಕೆ, ಸೊ ಹಾಗಾದ್ರೆ ನಾವೀಗ 1 by 1 ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಟರ್ಮಿನಾಲಜೀಸ್ ನಾವು ನೋಡ್ಕೊಂತ ಹೋದ್ವಿ ಅಂದ್ರೆ ನಮಗೆ ಏನಾಗ್ತೈತಿ, ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ಸೊ ದೀಸ್ ಆರ್ ವಾಟ್, ದೀಸ್ ಆರ್ ದಿ ಟರ್ಮ್ಸ್ ವಿಚ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಒನ್ ಡೈಮೆನ್ಷನಲ್ ಮೋಷನ್. ಒನ್ ಡೈಮೆನ್ಷನಲ್ ಮೋಷನ್ಸ್ ನಾವು ಅರ್ಥ ಮಾಡ್ಕೊಳ್ಳೋಕೆ ಇವಷ್ಟು ಟರ್ಮ್ಸ್ ನಮಗೆ ಹೆಲ್ಪ್ ಮಾಡ್ತಾವೆ ಇವು. ಓಕೆ, ಸೊ ಹಾಗಾದ್ರೆ ಲೆಟ್ ಅಸ್ ಸ್ಟಾರ್ಟ್ 1 by 1. ಸೊ ಹಾಗಾದ್ರೆ ಮೊದಲನೇದೇನಪ್ಪ ಅಂತ ಹೇಳಿದ್ರೆ, ಮೊದಲನೇ ಕ್ವಾಂಟಿಟಿ ಯಾವುದು, ಪಾತ್ ಲೆಂತ್ ಅಂತ ನಾವು ಕರಿತೀವಿ, ಅಥವಾ ಅದಕ್ಕೆ ಇನ್ನೊಂದು ಹೆಸರೇ ಡಿಸ್ಟೆನ್ಸ್ ಅಂತ ನಾವು ಕರಿತೀವಿ. ಪಾತ್ ಲೆಂತ್ ಆರ್ ಡಿಸ್ಟೆನ್ಸ್. ಓಕೆ, ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಕ್ವಾಂಟಿಟಿ ಪಾತ್ ಲೆಂತ್ ಆರ್ ಡಿಸ್ಟೆನ್ಸ್. ಓಕೆ, ರೈಟ್. ಸೊ ಹಾಗಾದ್ರೆ ಈ ಪಾತ್ ಲೆಂತ್ ಮತ್ತು ಡಿಸ್ಟೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಹೇಳಬೇಕಂದ್ರೆ ಲೆಟ್ ಅಸ್ ಕನ್ಸಿಡರ್ ಆನ್ ಇನಿಷಿಯಲ್ ಪಾಯಿಂಟ್. ದಿಸ್ ಈಸ್ ವಾಟ್, ಇನಿಷಿಯಲ್ ಪಾಯಿಂಟ್, ಇನಿಷಿಯಲ್ ಪೊಸಿಷನ್, ಇನಿಷಿಯಲ್ ಪೊಸಿಷನ್. ಓಕೆ, ಸೊ ಇನಿಷಿಯಲ್ ಪೊಸಿಷನ್ಸ್ ನ ಏನಪ್ಪಾ ಅಂತ ಹೇಳಿದ್ರೆ ನಿಮ್ದು ಮನಿ ಅಂತ ತಿಳ್ಕೊಳ್ಳಿ. Okay, this is your home, right? So here it's the final position. Final position. So ಹಾಗಾದ್ರೆ ಫೈನಲ್ ಪೊಸಿಷನ್ಸ್ ಏನಪ್ಪಾ ಅಂದ್ರೆ ಇದನ್ನ ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಅಂತ ತಿಳ್ಕೊರಿ. ಓಕೆ, ಫೈನ್. ಹಾಗಾದ್ರೆ ಮನೆಯಿಂದ ಏನಪ್ಪಾ ಅಂತ ಹೇಳಿದ್ರೆ ಸ್ಕೂಲ್ ಆರ್ ಕಾಲೇಜ್, ದಿಸ್ ಈಸ್ ವಾಟ್, ದಿಸ್ ಈಸ್ ದಿ ಪಾತ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಪಾತ್ ಅಂದ್ರೆ ದಾರಿ ಅಂತ ನಾವು ಹೇಳಿ ಕರಿತೀವಿ ನಾವು. ಓಕೆ, ಫೈನ್. ಸೊ ಹಾಗಾದ್ರೆ ಇಲ್ಲಿಂದ ಈಗ ಮನಿ ಒಳಗಡೆಯಿಂದ ನಾವು ಸ್ಕೂಲ್ ಅಥವಾ ಕಾಲೇಜ್ ಫೈನಲ್ ಪೊಸಿಷನ್ಸ್ಗೆ, ಇನಿಷಿಯಲ್ ಪೊಸಿಷನ್ ಇಂದ ಫೈನಲ್ ಪೊಸಿಷನ್ಸ್ಗೆ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ನಮಗಿರ್ತಕ್ಕಂತಹ ಏನು ದಾರಿ ಇದು. ಸೊ ಅಂದ್ರೆ ವಿ ಹ್ಯಾವ್ ಟು ಟ್ರಾವೆಲ್ ದಿಸ್ ಪಾತ್ ಟು ರೀಚ್ ದಿ ಫೈನಲ್ ಪೊಸಿಷನ್. ಸೊ ಅಂದ್ರೆ ನಾವು ಫೈನಲ್ ಪೊಸಿಷನ್ಸ್ ನಾವು ರೀಚ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾನು ಕಂಪಲ್ಸರಿಯಾಗಿ ಈ ದಾರಿನ ಹಿಡ್ಕೊಂಡು ಏನ್ ಮಾಡ್ಬೇಕು, ನಡ್ಕೊಂತ ಹೋದ್ರೆ ಫೈನಲ್ ಪೊಸಿಷನ್ಸ್ ನಾವು ಸಿಗ್ತೈತಿ. ಓಕೆ, ಹಾಗಾದ್ರೆ ಪಾತ್ ಲೆಂತ್ ಅಂತ ಏನ್ ಕರಿಬಹುದು, ಇಟ್ ಈಸ್ ದಿ ಟೋಟಲ್ ಪಾತ್ ಕವರ್ಡ್ ಬೈ ದ ಬಾಡಿ ಡ್ಯೂರಿಂಗ್ ಇಟ್ಸ್ ಮೋಷನ್. ಸೊ ಅಂತ ಹೇಳಿದ್ರೆ ಈಗ ನಾವು ಪಾತ್ ಲೆಂತ್ ಅಥವಾ ಡಿಸ್ಟೆನ್ಸ್ ಅಂತ ಹೇಳ್ಬೇಕಂದ್ರೆ ಏನಂತ ಹೇಳ್ಬೋದು, ಇಟ್ ಈಸ್ ದಿ total path right covered by the body. path or path length ಅಂತಾನೂ ಕೂಡ ಕರಿತೀವಿ ನಾವು ಅದಕ್ಕೆ, path or path length, right. ಸೊ ಹಾಗಾದ್ರೆ ಟೋಟಲ್ ಪಾತ್ ಕವರ್ಡ್ ಬೈ ದ ಬಾಡಿ, covered by the body during its motion, during its motion. ಸೊ ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಇದಕ್ಕೆ ಡಿಸ್ಟೆನ್ಸ್ ಅಥವಾ ಪಾತ್ ಲೆಂತ್ ಅಂತ ಕೂಡ ಕರಿತೀವಿ. ಸೊ ಡಿಸ್ಟೆನ್ಸ್ is nothing but what, that is the total path covered by the body during its motion is called what, that is path length or ಡಿಸ್ಟೆನ್ಸ್. ಮೊದಲನೇದು ಡೆಫಿನಿಷನ್ಸ್ ನಾವು ಕೊಟ್ವಿ ಡಿಸ್ಟೆನ್ಸ್ ನ. ಓಕೆ, ನೆಕ್ಸ್ಟ್ ಹಾಗಾದ್ರೆ ಈ ಡಿಸ್ಟೆನ್ಸ್ ದ ಸಿಂಬಾಲ್ ಏನಪ್ಪಾ ಅಂತ ಹೇಳಿದ್ರೆ, ಸಿಂಬಾಲ್ ಅಥವಾ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬೋದು. ಇದನ್ನ ನಾವು ಎಸ್ ದಿಂದ ರಿಪ್ರೆಸೆಂಟೇಷನ್ ಮಾಡ್ತೀವಿ, ರೈಟ್, ಆರ್
ಎಕ್ಸ್ ದಿಂದ ರಿಪ್ರೆಸೆಂಟೇಷನ್ ನ ಕೊಡ್ತೀವಿ. ಎಸ್ ಅನ್ಬೋದು, ಎಕ್ಸ್ ಅಂತ ಹೇಳಿ ಕರಿಬಹುದು. ಸೊ ಹಾಗಾದ್ರೆ ಇವೆರಡು ಏನಪ್ಪಾ ಅಂತ ಹೇಳಿದ್ರೆ ನಮಗೆ ಡಿಸ್ಟೆನ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾದ್ರೆ ಈ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ವಾಟ್ ಪಾತ್ ಲೆಂತ್ ಅಂತ ಇರೋದ್ರಿಂದ ನೆಕ್ಸ್ಟ್ ಮೂರನೇದು ಎಸ್ ಐ ಯೂನಿಟ್. ಮೊದಲನೇದಾಯ್ತು, ಎರಡನೇದಾಯ್ತು, ಈಗ ಮೂರನೇದು ಏನಿದೆ ಎಸ್ ಐ ಯೂನಿಟ್ ಅನ್ನು ಬರೀಬೇಕು. ಸೊ ಹಾಗಾದ್ರೆ ಎಸ್ ಐ ಯೂನಿಟ್ ಆಫ್ ದಿಸ್ ಡಿಸ್ಟೆನ್ಸ್, ಎಸ್ ಐ ಯೂನಿಟ್. ಸೊ ಇದು ಪಾತ್ ಲೆಂತ್ ಆಗಿರೋದ್ರಿಂದ ಎಸ್ ಐ ಯೂನಿಟ್ ಈಸ್ ಮೀಟರ್. ದೇರ್ಫೋರ್ ಮೀಟರ್, ಇದನ್ನ ನಾವು ಸ್ಮಾಲ್ ಎಂ ದಿಂದ ರಿಪ್ರೆಸೆಂಟೇಷನ್ ಮಾಡ್ತೀವಿ, ಎಸ್ ಐ ಯೂನಿಟ್. ಓಕೆ, ಮೂರನೇದಾಯ್ತು. ನೆಕ್ಸ್ಟ್ ನಾಲ್ಕನೇದು ಡೈಮೆನ್ಷನಲ್ ಫಾರ್ಮುಲಾ ಅಂಡ್ ಡೈಮೆನ್ಷನಲ್ ಇಕ್ವೇಶನ್ಸ್. ಓಕೆ, ನಾಲ್ಕನೇದು ಸ್ಟೆಪ್ ಡೈಮೆನ್ಷನಲ್ ಫಾರ್ಮುಲಾ. ಸೊ ಹಾಗಾದ್ರೆ ಡೈಮೆನ್ಷನಲ್ ಫಾರ್ಮುಲಾ ಬರೀಬೇಕಂದ್ರೆ ಇಲ್ಲಿ ಮೀಟರ್ ಅಂದ್ರೆ ಲೆಂತ್ ಅಷ್ಟೇ ಇರೋದ್ರಿಂದ m to the power 0, l to the power 1, t to the power 0. ಸೊ ಇದನ್ನ r l to the power 1 ಅಷ್ಟೇ ಕೂಡ ನಾವು ಬರೀಬಹುದು, l to the power 1. ದಿಸ್ ಇಸ್ ದಿ ಡೈಮೆನ್ಷನಲ್ ಫಾರ್ಮುಲಾ. ನಾವು ಡೈಮೆನ್ಷನಲ್ ಇಕ್ವೇಶನ್ ಅಂತ ಹೇಳಿದ್ರೆ dimensional equation, so that is distance is equal to l to the power 1. This is the dimensional equation. Next, which quantity is this? It has no specified directions. ಅಂದ್ರೆ ನಾ ಇನಿಷಿಯಲ್ ಇಂದ ಫೈನಲ್ ಪೊಸಿಷನ್ಸ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದೇ ದಿಕ್ಕಿನ ಕಡೆ ಹೋಗ್ತಾ ಇಲ್ಲ, ನಾನು ಈ ಪೊಸಿಷನ್ಸ್ ದಲ್ಲಿ ಈ ಡೈರೆಕ್ಷನ್ಸ್ ಕಡೆ ಹೋಗ್ತಾ ಇದ್ದೀನಿ, ಈ ಪೊಸಿಷನ್ಸ್ ದಲ್ಲಿ ಈ ಡೈರೆಕ್ಷನ್ ಕಡೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಗೆ ಈ ಪೊಸಿಷನ್ಸ್ ದಲ್ಲಿ ಡೈರೆಕ್ಷನ್ಸ್ ಹಿಂಗಿದೆ, ಇಲ್ಲಿ ಡೈರೆಕ್ಷನ್ ಹಿಂಗಿದೆ, ಇಲ್ಲಿ ಡೈರೆಕ್ಷನ್ ಹಿಂಗಿದೆ, ರೈಟ್? ಸೊ ಹಾಗಾದ್ರೆ ಹಿಯರ್ ನೋ ಸ್ಪೆಸಿಫಿಕ್ ಡೈರೆಕ್ಷನ್ ಇಸ್ ದೇರ್ ಫೋರ್ ದಿಸ್ ಕ್ವಾಂಟಿಟಿ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಫಿಫ್ತ್ ಸ್ಟೆಪ್ ಯಾವುದು? ಇಟ್ ಈಸ್ ಅ ಡಿಸ್ಟೆನ್ಸ್ ಈಸ್ ಅ ಸ್ಕೇಲಾರ್ ಕ್ವಾಂಟಿಟಿ. Distance is scalar physical quantity. Right? Scalar ಅನ್ನೋದನ್ನ ನೆನಪಲ್ಲಿ ಇಟ್ಕೋರಿ. So this is about what? The path length or distance. Okay. So ಹಾಗಾದ್ರೆ this path length is always positive. Remember this one. This distance is always positive. ಈ ಪಾಯಿಂಟ್ ಅನ್ನ ಮರೆಯೋ ಹಾಗಿಲ್ಲ. Distance is always positive. Never negative and never zero ಅಂತ ಹೇಳಿದ್ರೆ ನಾನು ಇಲ್ಲಿಂದ ಒಂದು ಹೆಜ್ಜೆ ನಾನು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿಂತೀನಿ. ಈಗ ಇಲ್ಲಿಂದ ನಾನು ಒಂದು ಹೆಜ್ಜೆ ಮುಂದೆ ಹೋದಂದ್ರೂ ಕೂಡ ನಾನು ಇಲ್ಲಿಂದ ಇಲ್ಲಿ ಮಟ್ಟ ಟ್ರಾವೆಲ್ ಮಾಡ್ದಂಗೆ ಅದು. ವಾಪಸ್ ಸಪೋಸ್ ನಾನು ಇಲ್ಲಿಂದ ವಾಪಸ್ ಇಲ್ಲಿಗೆ ಬಂದನಂದ್ರೂ ಕೂಡ ಎಷ್ಟು ಹೆಜ್ಜೆ ಆದವು? ಅಲ್ಲಿ 2 ಹೆಜ್ಜೆ ಆದವು. ಅಂದ್ರೆ ಪಾತ್ ಲೆಂತ್ ನಾನು ಕವರ್ ಮಾಡಿದ್ದೇನೆ. ಓಕೆ, ಸೊ ಹಾಗಾಗಿ ಇಲ್ಲಿ 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ ಅಂತ ಹಿಂಗೆ ಕೌಂಟ್ ಮಾಡ್ಕೊಂತ ಹೋಗ್ತೀವಿ ನಾವು. ಹಾಗಾಗಿ ಈ ಡಿಸ್ಟೆನ್ಸ್ ಅನ್ನೋದು ಏನಪ್ಪಾ ಅಂತ ಹೇಳಿದ್ರೆ ನೆಗೆಟಿವ್ ಆಗೋದಿಲ್ಲ, ಝೀರೋ ಆಗೋದಿಲ್ಲ, ಯಾವಾಗ್ಲೂ ಪಾಸಿಟಿವ್ ಇರ್ತೈತಿ. ಅದೇ ಈಗ ಡಿಸ್ಟೆನ್ಸ್ ಅಥವಾ ನಾವೇನಪ್ಪಾ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಝೀರೋ ಅಂತ ನಾವು ಹೇಳ್ಕರಿದ್ರೆ ವಿ ಆರ್ ಎಟ್ ರೆಸ್ಟ್. ನಾವು ಮುಂದೆ ಹೋಗ್ತಾನೆ ಇಲ್ಲ, ಎಲ್ಲಿರ್ತೀವಲ್ಲ ಅಲ್ಲೇ ಇರ್ತೀವಿ. ಅವಾಗ ಡಿಸ್ಟೆನ್ಸ್ ಝೀರೋ ಅಂತ ಹೇಳ್ತೀವಿ. ಝೀರೋ ಇಸ್ ನಥಿಂಗ್ ಬಟ್ ವಾಟ್? ದ ಆಬ್ಜೆಕ್ಟ್ ಇಸ್ ಎಟ್ ರೆಸ್ಟ್. ಓಕೆ, ಅದೇ ಏನಪ್ಪಾ ಅಂತ ಹೇಳಿದ್ರೆ ಈ ಕೌಂಟ್ಸ್ ಲೆಂತ್ ಕೌಂಟ್ ಆಗೋದ್ರಿಂದ ಇದು ಡಿಸ್ಟೆನ್ಸ್ ಯಾವಾಗಲೂ ಪಾಸಿಟಿವ್ ಇರ್ತೈತಿ. ನೆವರ್ ಗೋಸ್ ನೆಗೆಟಿವ್ ಅಂಡ್ ಝೀರೋ. ನೆವರ್ ನೆಗೆಟಿವ್ ಅಂಡ್ ಝೀರೋ. ನೆಗೆಟಿವ್ ಅಂಡ್ ಝೀರೋ. ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಪಾಸಿಟಿವ್. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್? ಡಿಸ್ಟೆನ್ಸ್ ಅಂತ ನಾವು ಹೇಳಿ ಕರಿತೀವಿ. ಓಕೆ, ರೈಟ್. ನೆಕ್ಸ್ಟ್, ಸೊ ಹಾಗಾದ್ರೆ ಆ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ಸ್ ಏನಿದೆಯಲ್ಲ ಅವಕ್ಕರ ಮಧ್ಯೆ ಒಂದು ಶಾರ್ಟೆಸ್ಟ್ ಲೆಂತ್ ಎಕ್ಸಿಸ್ಟ್ ಇದೆ. ಇದು ಇನಿಷಿಯಲ್ ಪೊಸಿಷನ್ ಇದೆ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಫೈನಲ್ ಪೊಸಿಷನ್. ಓಕೆ, ಸೊ ಹಾಗಾದ್ರೆ ಈ ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ ನಡುವೆ ಒಂದು ಇಲ್ಲಿಂದ ನಾನು ನಿಂತ ಸ್ಕೂಲ್ ಎಕಡೆ ಐತಪ್ಪ ಅಥವಾ ಕಾಲೇಜ್ ಎಕಡೆ ಐತಪ್ಪ ಅಂತ ಹೇಳಿದ್ರೆ ಈ ಕಡೆ ಕೈ ಮಾಡಿ ಹಿಂಗೆ ತೋರಿಸ್ತೇವೆ ನಾವು. ಅಂದ್ರೆ ದಟ್ ಈಸ್ ದಿ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಎಕ್ಸಿಸ್ಟ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್.
ಅಂದರೆ ಇದು ಒಂದು ಲೆಂತ್ ಎಕ್ಸಿಸ್ಟ್ ಇರ್ತೈತಿ, ಬಟ್ ಏನಪ್ಪಾ ಅಂತ ಹೇಳಿದ್ರೆ ಅದನ್ನು ನಾವು ಟ್ರಾವೆಲ್ ಮಾಡಬೇಕಾದ ಅವಶ್ಯಕತೆ ಬರ್ಬೋದು, ಬರದೇ ಇರಬಹುದು, ರೈಟ್. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಲೆಂತ್ ಎಕ್ಸಿಸ್ಟ್ ಇರ್ತೈತಿ. ನಾವು ಹೇಳ್ತೀವಿ ನೋಡ್ರಿ, ಗುಡಿಯಲ್ಲಿ ಏನಪ್ಪಾ ಅಂದ್ರೆ ಹಿಂಗೆ ಕೈ ಮಾಡಿ ತೋರಿಸ್ತು, ಅಲ್ಲೇ ನೋಡ್ರಿ ಗುಡಿ ಅಂತ ಹೇಳಿ. ಸೊ ಹಾಗಾದ್ರೆ ನಾವು ತೋರಿಸೋದೇನಪ್ಪಾ ಅಂದ್ರೆ ದಟ್ ಈಸ್ ದ ಶಾರ್ಟೆಸ್ಟ್ ಲೆಂತ್ ಬಿಟ್ವೀನ್ ದಿ ಇನಿಷಿಯಲ್ ಪೊಸಿಷನ್ ಅಂಡ್ ಫೈನಲ್ ಪೊಸಿಷನ್ ಅಂತ ನಾವು ಹೇಳಿ ಕರಿತೀವಿ. ಸೊ ಇದಕ್ಕೆ ನಾವೇನಪ್ಪಾ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಾಂಟಿಟಿ ಈಸ್ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಾದ್ರೆ ಸ್ಪೀಡ್ ಈಸ್ ದಟ್ ಈಸ್ ಡಿಸ್ಟೆನ್ಸ್ ಈಸ್ ಡಿಪೆಂಡ್ಸ್ ಆನ್ ದಿ ಪಾತ್. ಅಂದ್ರೆ ಡಿಸ್ಟೆನ್ಸ್ ಯಾವಾಗಲೂ ಎದ್ರ ಮೇಲೆ ಡಿಪೆಂಡ್ ಇರ್ತಿತ್ತಪ್ಪ ಅಂತ ಹೇಳಿದ್ರೆ ಪಾತ್ ಲೆಂತ್ ಮೇಲ್ಗಡೆ ಡಿಪೆಂಡ್ ಇರ್ತೈತಿ. ಅದೊಂದು ಪಾಯಿಂಟ್ ಬರ್ಕೊಂಡ್ಬಿಟ್ರಿ. ದಟ್ ಈಸ್ ಡಿಸ್ಟೆನ್ಸ್ ಈಸ್ ಡಿಪೆಂಡ್ಸ್ ಆನ್ ದಿ ಪಾತ್ ಲೆಂತ್. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಡಿಸ್ಟೆನ್ಸು ಪಾತ್ ಮೇಲ್ಗಡೆ ಡಿಪೆಂಡ್ ಇರ್ತೈತಿ, ಅಂದ್ರೆ ದಾರಿ ಮೇಲ್ಗಡೆ ಡಿಪೆಂಡ್ ಇರ್ತೈತಿ. ಅದು ಇನಿಷಿಯಲ್ ಮತ್ತು ಫೈನಲ್ ಪೊಸಿಷನ್ಸ್ ಮೇಲ್ಗಡೆ ಪಾತ್ ಲೆಂತ್ ಡಿಪೆಂಡ್ ಇರೋದಿಲ್ಲ. ಓಕೆ, ಇದನ್ನ ಏನಪ್ಪಾ ಅಂತ ಹೇಳಿದ್ರೆ ಕನ್ಫರ್ಮ್ ಆಗಿ ಇಟ್ಟುವರಿ ಇದು ಸರಿ. ಸೊ ಹಾಗಾದ್ರೆ ನೆಕ್ಸ್ಟ್ ಫಿಸಿಕಲ್ ಕ್ವಾಂಟಿಟೀಸ್ ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವೇನು ಅನ್ಬೋದು, ದಟ್ ಈಸ್ ದ ಶಾರ್ಟೆಸ್ಟ್ ಲೆಂತ್ ಎಕ್ಸಿಸ್ಟ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್ ಅಂತ ನಾವು ಹೇಳಿ ಕರಿಬಹುದು. ದಟ್ ಈಸ್ ದಿ shortest length between the initial and final position of the body, position of the body during its motion. ಸೊ ಇದನ್ನ ನಾವು ಹಿಂಗೂ ಹೇಳ್ಬೋದು, ದಟ್ ಈಸ್ ದ ಶಾರ್ಟೆಸ್ಟ್ ಲೆಂತ್ ಬಿಟ್ವೀನ್ ಇನಿಷಿಯಲ್ ಅಂಡ್ ಫೈನಲ್ ಪೊಸಿಷನ್. ಇಷ್ಟಂದ್ರೂ ಕೂಡ ನಾವು ಡಿಸ್ಪ್ಲೇಸ್ಮೆಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸಿಂಬಲ್ ಆಫ್ ದಿಸ್ ಡಿಸ್ಪ್ಲೇಸ್ಮೆಂಟ್ ಅನ್ನು ಕೂಡ ನಾವೇನಪ್ಪ ಅಂದ್ರೆ SR(X) ದಿಂದ ರಿಪ್ರೆಸೆಂಟೇಷನ್ ಮಾಡ್ತೀವಿ. SR(X) ಎಲಿಮೆಂಟ್ ವೆಕ್ಟರ್ಸ್ ಅನ್ನು ಕೂಡ ನಾವು ಬರೀಬಹುದು. ಓಕೆ, ಫೈನ್. ನೆಕ್ಸ್ಟ್ SI ಯೂನಿಟ್ ಆಫ್ ಡಿಸ್ಪ್ಲೇಸ್ಮೆಂಟ್. SI unit is here also meter. SI unit is meter. Next, dimensional formula and dimensional equation. Dimensional formula, that is m to the power 0, l to the power 1, t to the power 0. Dimensional equation, that is displacement is equal to m to the power 0, l to the power 1, t to the power 0. Okay, dimensional equation ಆಯಿತು. ಹಾಗಾದರೆ which quantity is this? It is a vector quantity. Okay, ಯಾವುದು? ಡಿಸ್ಪ್ಲೇಸ್ಮೆಂಟ್ ಈಸ್ ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ರೈಟ್. ಸೊ ಹಾಗಾದ್ರೆ ನಾವು ಇಲ್ಲಿ ನಿಂತ್ಕೊಂಡು ಏನಪ್ಪಾ ಅಂತ ಹೇಳಿದ್ರೆ ಸ್ಕೂಲ್ ಯಾವ ಕಡೆ ಐತಪ್ಪ ಅಂತ ಹೇಳಿದ್ರೆ ಈ ಕಡೆ ಹಿಂಗೆ ಕೈ ಮಾಡಿ ತೋರಿಸ್ತೀವಿ ನಾವು. ಸೊ ದಿಸ್ ಈಸ್ ದಿ ಡೈರೆಕ್ಷನ್ ಟುವರ್ಡ್ಸ್ ದಟ್ ಫೈನಲ್ ಪೊಸಿಷನ್. ದೇರ್ಫೋರ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ನಾವು ಹೇಳಿ ಕರಿತೀವಿ. ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಯಾವ ಕ್ವಾಂಟಿಟಿ? ವೆಕ್ಟರ್ ಕ್ವಾಂಟಿಟಿ. ಓಕೆ, ಸೊ ಹಾಗಾದ್ರೆ ಡೆಫಿನಿಷನ್ ಆಯಿತು, ಸಿಂಬಲ್ ಆಯಿತು, SI ಯೂನಿಟ್ ಆಯಿತು, ಡೈಮೆನ್ಷನಲ್ ಫಾರ್ಮುಲಾ, ಡೈಮೆನ್ಷನ್ ಇಕ್ವೇಷನ್ ಆಯ್ತು, ಸ್ಕೇಲಾರ್ ಆ್ಯಂಡ್ ವೆಕ್ಟರ್. ಸೊ ಹಾಗಾದರೆ ಈ ಡಿಸ್ಪ್ಲೇಸ್ಮೆಂಟನ್ನು ನಾವು ಕನ್ಸಿಡರ್ ಮಾಡಬೇಕಾದ್ರೆ ಇದೊಂದು ಏನು ಸ್ಟಾರ್ಟಿಂಗ್ ಪಾಯಿಂಟ್ ಏನಿರ್ತೈತಲ್ಲ, ಒರಿಜಿನ್ ಆರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ನಾವು ಕರಿತೀವಿ.
ಸ್ಟಾರ್ಟಿಂಗ್ ಪಾಯಿಂಟ್. ಸೊ ಈ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಏನಪ್ಪಾ ಅಂತ ಹೇಳಿದ್ರೆ ರೈಟ್ ಸೈಡ್, ಬಿಕಾಸ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ದಿಸ್ ಡಿಸ್ಪ್ಲೇಸ್ಮೆಂಟ್ ಈಸ್ ಡಿಪೆಂಡ್ಸ್ ಆನ್ ದಿಸ್, ಯಾವುದು ಡಿಪೆಂಡ್ಸ್ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. Initial and final position, whereas the distance is not depend on this initial and final position, but the displacement is depends on what, initial and final position ಅಂತ ನಾವು ಕರಿತೀವಿ. ಸೊ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಗೊತ್ತಿರಬೇಕಾ ನಿಮಗೆ? ದಿಸ್ ಇಸ್ ದ ಮೇನ್ ಥಿಂಗ್. ಡಿಸ್ಟೆನ್ಸ್ ಈಸ್ ಡಿಪೆಂಡ್ಸ್ ಆನ್ ದಿ ಪಾತ್, but displacement is, that is distance is not distance is depends on the path, displacement is depends on initial and final position. Initial and final positions, ಈ ಪಾಯಿಂಟ್ಸ್ ಅನ್ನು ನೆನಪಿಟ್ಕೊಂಡ್ಬಿಟ್ಟು. ಓಕೆ, ಸೊ ಹಾಗಾದ್ರೆ ಈ ಡಿಸ್ಪ್ಲೇಸ್ಮೆಂಟ್ ಅನ್ನು ನಾವು ಹೇಳಬೇಕಾದ್ರೆ ಈ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ರೈಟ್ ಸೈಡ್ ಹೋದ್ರೆ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಕೋತೀವಿ, ಲೆಫ್ಟ್ ಸೈಡ್ ಹೋದ್ರೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಓಕೆ, ಸೊ ಹಾಗಾದ್ರೆ ಒಂದು ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ರೈಟ್ ಸೈಡ್ ಹೋಗ್ಬಿಟ್ಟು ವಾಪಸ್ ಇಲ್ಲಿಗೆ ಬಂದು ನಿಲ್ತಾ ಇದೆ. ಹಾಗಾದ್ರೆ ಅವ್ರದ್ದು ಇನಿಷಿಯಲ್ ಪಾಯಿಂಟು ಮತ್ತೆ ಫೈನಲ್ ಪಾಯಿಂಟು ಎರಡೂ ಒಂದೇ ಆಗಿರೋದ್ರಿಂದ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಏನಾಗ್ತಿಪ್ಪ ಅಂತ ಹೇಳಿದ್ರೆ ಝೀರೋ. ಡಿಸ್ಪ್ಲೇಸ್ಮೆಂಟ್ ಝೀರೋ, ಯಾಕಂದ್ರೆ ಡಿಸ್ಪ್ಲೇಸ್ಮೆಂಟ್ ಈಸ್ ಡಿಪೆಂಡ್ಸ್ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಪೊಸಿಷನ್. ಅಂದ್ರೆ ಈಗ ಮನೆಯಿಂದ ಹೊರಗೆ ಹೋಗ್ಯಾನವ, ಹೊರಗೆಲ್ಲ ಅಡ್ಡಾಡ್ಕೊಂಡು ವಾಪಸ್ ಇಲ್ಲಿ ಬಂದಾನ, ಮನೆಗೆ ಬಂದಾನ, ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟು ಒಂದು ಮನಿನೇ, ಎಂಡಿಂಗ್ ಪಾಯಿಂಟು ಒಂದು ಮನಿನೇ. ಸೊ ಹಾಗಾದ್ರೆ ಎರಡೂ ಒಂದೇ ಇರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ಏನಾಗ್ತೈತಿ, ದಟ್ ಈಸ್ ಝೀರೋ. ಸೊ ಹಾಗಾಗಿ ದ ಡಿಸ್ಪ್ಲೇಸ್ಮೆಂಟ್ ಮೇ ಬಿ ಪಾಸಿಟಿವ್, ಮೇ ಬಿ ನೆಗೆಟಿವ್ ಆ್ಯಂಡ್ ಮೇ ಬಿ ಝೀರೋ. displacement may be positive, negative and zero. Displacement positive irbodu, negative irbodu, zero irbodu. Okay, right. So next, displacement is a vector quantity anta ನಾವು ಹೇಳ್ಕರಿದೀವಿ. ಹಾಗಾದ್ರೆ it's a direction of displacement. Direction of displacement. Directions ಎಲ್ಲಿಂದ ಇಲ್ಲಿಪ್ಪ ಅಂದ್ರೆ ಇನಿಷಿಯಲ್ ಟು ಫೈನಲ್ ಪೊಸಿಷನ್. Initial to final position. Initial to final position is the direction of this displacement. ಸೊ ಹಾಗಾದರೆ ಡಿಸ್ಟೆನ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ಸ್ ಬಗ್ಗೆ ಇಷ್ಟು ಇನ್ಫಾರ್ಮೇಷನ್ಸನ್ನು ನೀವೇನು ಮಾಡ್ಕೊರಿ, ನೆನಪಲ್ಲಿ ಇಟ್ಕೊರಿ.